ಅಂತಹುದರಲ್ಲಿ ಅದರ ನಡುವೆ ಎದ್ದುಕೊಂಡು ಈ ಕಡೆ ವನವಾಸಕ್ಕೆ ಬಂದಿದ್ದಾನೆ. ರಾಜ್ಯದ ಆಡಳಿತದಲ್ಲಿ ಭಾರೀ ಎಚ್ಚರ ಇರಬೇಕು. ಎಲ್ಲೆಲ್ಲಿ ಎಚ್ಚರ ವಹಿಸಬೇಕು, ಎಲ್ಲೆಲ್ಲಿ ತಪ್ಪಬಾರದು. ಭರತ ಎಲ್ಲಾದರೂ ಅನವಧಾನತೆಯಿಂದಾಗಿ ಅಂತಹ ತಪ್ಪುಗಳನ್ನು ಮಾಡಿದ್ದಾನೆಯೇ? ಹೌದಾಗಿದ್ದರೆ ಆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸು. ಹೀಗೆಂದು ಶ್ರೀರಾಮಚಂದ್ರ ಭರತನನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಜೆಗಳಲ್ಲಿ ಸಹಜವಾಗಿ ಸಜ್ಜನರೂ ಇರ್ತಾರೆ, ದುರ್ಜನರೂ ಇರ್ತಾರೆ. ಅಧಿಕಾರಿ ವರ್ಗದಲ್ಲೂ ಸಜ್ಜನರೂ ಇರಬಹುದು, ದುರ್ಜನರೂ ಇರಬಹುದು. ಪ್ರಜೆಗಳು ದುರ್ಜನರು ಸಜ್ಜನರನ್ನು ಪೀಡಿಸ್ತಾರೆ. ಅಧಿಕಾರಿ ವರ್ಗದಲ್ಲಿರುವವರು ಹಾಗೆ. ಅಂತಹ ಸಂಭವ ಇದೆ. ಯಾರು ನಿರಪರಾಧಿಗಳಿರ್ತಾರೆ, ಅರಿಷಡ್ವರ್ಗಗಳಿಗೆ ಒಳಗಾಗಿ ಅಧಿಕಾರಿಗಳು ಅಂತಹ ಸಜ್ಜನರನ್ನು ಶಿಕ್ಷಿಸೋದು ನಡೆಯುತ್ತೆ. ಅರಿಷಡ್ವರ್ಗಗಳಿಗೆ ಒಳಗಾಗಿ ಅಧಿಕಾರಿಗಳು ತಪ್ಪಿತಸ್ಥರನ್ನು, ದಂಡನೆಗೆ ಯೋಗ್ಯರಾಗಿರುವವರನ್ನು ದಂಡಿಸದೆ ಬಿಡೋದು ಅದು ನಡೆಯುತ್ತೆ. ಅಂತಹದ್ದು ನಮ್ಮ ರಾಜ್ಯದಲ್ಲಿ ಯಾವತ್ತೂ ನಡೆಯಬಾರದು. ಯಾಕೆ ನಡೆಯಬಾರದು? ತಪ್ಪಿತಸ್ಥರಲ್ಲದವರನ್ನು ದಂಡಿಸಿದರೆ ಏನಾಗತ್ತೆ? ಶ್ರೀರಾಮಚಂದ್ರ ಎಚ್ಚರಿಕೆ ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾನಿ ಮಿಥ್ಯಾಭಿಶಸ್ತಾನಾಂ ಪತಂತ್ಯಶ್ರೂಣಿ ರಾಘವ ತಾನಿ ಪುತ್ರ ಪಶೂನು ಘ್ನಂತಿ ಪ್ರೀತ್ಯರ್ಥ ಮನುಷಾಸ್ತಃ. ರಾಜ್ಯಾಡಳಿತವನ್ನು ಯಾಕೋಸ್ಕರ ಮಾಡ್ತಾ ಇದ್ದಿ? ಅದು ಒಂದು ಭಗವದ್ ಆರಾಧನೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಿ. ಆದರೆ ನಿನ್ನ ಅರಿವಿಗೆ ಬಾರದೇ ಇರುವಂತನೇ ಆದರೂ ಸರಿ, ಇಂತಹ ದೋಷಗಳು ನಡೆಯಿತು ಅಂತಂದರೆ ಯಾರು ತಪ್ಪಿತಸ್ಥರಲ್ಲವೋ ಅವರಿಗೆ ಶಿಕ್ಷೆಯಾಗುವಾಗ ಅಂತಹ ಸಜ್ಜನರು ಅಯ್ಯೋ ತಮಗಿಂತಹ ದುರ್ವಿಧಿ ಈ ರಾಜ್ಯದಲ್ಲಿ ಒದಗಿ ಬಂತೆ ಅಂತ ಮರುಗ್ತಾ ಕಣ್ಣೀರ ಹನಿಗಳನ್ನು ನೆರಕ್ಕೆ ಸುರಿಸಿದ್ರು ಅಂತಂದರೆ ಅದು ನೀರ ಹನಿಯಲ್ಲ, ಅದು ಬೆಂಕಿಯುಂಡೆಯಾಗಿ ಆ ರಾಜನನ್ನು ಸುಟ್ಟು ಬಿಡತ್ತೆ. ತಪ್ಪಿತಸ್ಥರಲ್ಲದೆ ಹೋದಾಗ್ಯೂ ಅವರನ್ನು ದಂಡಿಸಿದ್ದಾದರೆ ಅವರ ಕಣ್ಣಿಂದ ಅವರೇನು ಪ್ರತೀಕಾರ ಮಾಡಬೇಕಾದ್ದಿಲ್ಲ, ಕಣ್ಣೀರನ್ನು ಸುರಿಸ್ತಾರೆ. ಆ ಕಣ್ಣೀರು ಅದು ಆ ರಾಜನನ್ನು ಸುಟ್ಟು ಬಿಡುವಷ್ಟು ಸಾಮರ್ಥ್ಯ ಅದಕ್ಕಿದೆ. ಕೇವಲ ಅವನೊಬ್ಬನನ್ನೇ ಅಲ್ಲ, ತಾನಿ ಪುತ್ರ ಪಶೂನು ಘ್ನಂತಿ, ಆತನ ಸಂತತಿಗೂ ಅದರಿಂದ ಕೆಡುಕು, ಆತನ ಧನಧಾನ್ಯಗಳಿಗೂ ವಸ್ತು ವಾಹನಗಳಿಗೂ ಪಶುಗಳಿಗೂ ಅದರಿಂದ ಕೆಡುಕು. ಹಾಗಾಗಿ ಅಂತಹ ದುರಾಚಾರಗಳು ಪ್ರಜೆಗಳಲ್ಲಾದರೂ ಸರಿಯೇ, ಅಧಿಕಾರಿ ವರ್ಗದಲ್ಲಾದರೂ ಸರಿಯೇ, ಎಂದೂ ಆಗದಂತೆ ಎಚ್ಚರಿಕೆಯನ್ನು ವಹಿಸಿಕೋ. ಕಚ್ಚಿದ್ ವೃದ್ಧಾಂಶ್ಚ ಬಾಲಾಂಶ್ಚ ವೈದ್ಯಾನ್ ಮುಖ್ಯಾಂಶ ರಾಘವ ದಾನೇನ ಮನಸ ವಾಚ ತ್ರಿಭಿರೇತೈರ್ಬುಭೂಷಸೆ. ಸಮಾಜದಲ್ಲಿ ವೃದ್ಧರಿರ್ತಾರೆ, ಬಾಲರಿರ್ತಾರೆ, ಜ್ಞಾನಿಗಳಾಗಿರತಕ್ಕಂತಹ ವೈದ್ಯರಿರ್ತಾರೆ. ಇವರನ್ನೆಲ್ಲ ಕಾಲಕಾಲಕ್ಕೆ ದಾನದಿಂದ, ಒಳ್ಳೆಯ ಮಾತುಗಳಿಂದ ಅಂತಃಕರಣಪೂರ್ವಕವಾಗಿ ಸನ್ಮಾನಿಸಬೇಕು. ವೃದ್ಧರು
ಕೈಲಾಗದವರು, ಅಸಹಾಯಕರು ಅಂತ ಅವರನ್ನು ತಿರಸ್ಕರಿಸೋದಲ್ಲ. ಯಾಕೆ? ವೃದ್ಧರು ತಾವು ನೀಡಿರತಕ್ಕಂತಹ, ಸಮಾಜಕ್ಕೆ ನೀಡಿರತಕ್ಕಂತಹ ಕೊಡುಗೆಯಿಂದಾಗಿ ಈ ಸಮಾಜ ಇವತ್ತು ಇಷ್ಟು ಎತ್ತರಕ್ಕೇರಿದೆ. ಸಮಾಜದ ಜನಜೀವನ ಇವತ್ತೇನು ಇಷ್ಟು ಎತ್ತರಕ್ಕೆ ಏರಿದೆ, ಅದನ್ನು ನಾವು ಏಕಾಏಕಿ ಏರಿಸಿದವರಲ್ಲ. ನಮ್ಮ ಹಿರಿಯರು, ವೃದ್ಧರು, ಅವರು ಕೊಟ್ಟ ಕೊಡುಗೆಯಿಂದಾಗಿ ನಮ್ಮ ಜನಜೀವನ ಇವತ್ತು ಇಷ್ಟು ಸಮೃದ್ಧವಾಗಿ ಬೆಳೀತಾ ಇದೆ. ಕೃತಜ್ಞತೆ ಅನ್ನೋದು ಎಲ್ಲ ಗುಣಗಳಿಗೂ ಮಿಗಿಲಾದ ಗುಣ. ಕೃತಜ್ಞತೆ ಅನ್ನೋದು ಎಲ್ಲ ದೋಷಗಳಿಗೂ ಮಿಗಿಲಾಗಿರತಕ್ಕಂತಹ ದೋಷ. ಆ ದೋಷಕ್ಕೆ ಪರಿಹಾರವೇ ಇಲ್ಲ. ಬೇರೆಲ್ಲ ಏನೇ ದೋಷಗಳಿಗೂ ಕೂಡ ಪ್ರಾಯಶ್ಚಿತ್ತ ಅಂತ ಒಂದಿದೆ, ಪರಿಹಾರ ಅಂತ ಒಂದಿದೆ. ಆದರೆ ಕೃತಜ್ಞತೆಗೆ ಸಮನಾಗಿರತಕ್ಕಂತಹ ದೋಷ ಇಲ್ಲ, ಅದಕ್ಕೆ ಪರಿಹಾರವೇ ಇಲ್ಲ. ಹಾಗಾಗಿ ಆ ವೃದ್ಧರ ಕುರಿತಾಗಿ ನಮಗೆ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಎಂದೂ ಇರಬಾರದು. ಕೃತಜ್ಞತೆಯ ಹಿನ್ನೆಲೆಯಲ್ಲಿ ಆ ವಾರ್ಧಕ್ಯದಲ್ಲಿಯೂ ಅವರಿಗೆ ಗೌರವ ಸಮ್ಮಾನಗಳನ್ನು ಸಲ್ಲಿಸಬೇಕು. ಬಾಲಾಂಶ, ಬಾಲರು ಯಾವ ಸಾಧನೆಯನ್ನು ಮಾಡಿದವರಲ್ಲ, ಅವರನ್ನು ಯಾಕೆ ಸನ್ಮಾನಿಸಬೇಕು? ಯಾರಲ್ಲಿ ಒಳ್ಳೆಯ ಯೋಗ್ಯತೆ ಇದೆ ಅವರನ್ನು ದಾನ ಸಮ್ಮಾನಗಳಿಂದ ಪ್ರೋತ್ಸಾಹಿಸಿದಲ್ಲಿ ನಮ್ಮ ಮುಂದಿನ ಸಮಾಜ ಅದು ಭದ್ರವಾಗಿ ನಿಲ್ಲತ್ತೆ. ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆ ಪ್ರೋತ್ಸಾಹದ ನೆಲೆಯಲ್ಲಿ ಅವರಿಗೂ ದಾನ ಸಮ್ಮಾನಗಳನ್ನು ಅಂತಃಕರಣ ಪೂರ್ವಕವಾಗಿ, ಮನಃಪೂರ್ವಕವಾಗಿ ಮಾಡಬೇಕು. ಸಮಾಜದ ಆರೋಗ್ಯ ಸುಸ್ಥಿರವಾಗಿರಬೇಕು. ಅದಕ್ಕೋಸ್ಕರ ವೈದ್ಯರನ್ನು ಹೀಗೆ ದಾನೇನ ಮನಸ ವಾಚ, ಬಾಯಿ ತುಂಬ ಅವರು ಮಾಡುವಂತಹ ಸತ್ಕಾರ್ಯಗಳನ್ನು ನಾವು ಹೊಗಳಬೇಕು. ಹಾಗೆ ನಡ್ಕೊಳ್ತಾ ಇದ್ದೀಯಷ್ಟೇ. ಕಚ್ಚಿತು ಗುರುಂಶ್ಚ ವೃದ್ಧಾಂಶ್ಚ ತಾಪಸಾನ್ ದೇವತಾತಿಥೀನ್ ಚೈತ್ಯಾಂಶ ಸರ್ವಾನ್ ಸಿದ್ಧಾರ್ಥಾನ್ ಬ್ರಾಹ್ಮಣಾಂಶ ನಮಸ್ಯಸಿ. ಯಾರು ಗುರುಗಳಿದ್ದಾರೆ, ವೃದ್ಧರಿದ್ದಾರೆ, ತಾಪಸರಿದ್ದಾರೆ, ಅವರ ಪೂಜೆಯನ್ನು, ಅವರ ಗೌರವವನ್ನು ಸದಾ ಅವರಿಗೆ ನೀಡ್ತಾ ಇರಬೇಕು. ತಾಪಸಿಗಳು, ಅವರಿಗೂ ಗೌರವ ನೀಡಬೇಕು. ದೇವತಾ ಪೂಜೆ, ಅತಿಥಿ ಪೂಜೆ, ಜ್ಞಾನಿಗಳ ಪೂಜೆ ನಿರಂತರವಾಗಿ ನಡೀತಾ ಇರಬೇಕು. ಕಚ್ಚಿದರ್ಥೇನ ವಾ ಧರ್ಮಂ ಅರ್ಥಂ ಧರ್ಮೇಣ ವಾ ಪುನಃ ಉಭವ್ವಾ ಪ್ರೀತಿ ಲೋಭೇನ ಕಾಮೇನ ನ ವಿಬಾಧಸೆ. ಧರ್ಮ, ಅರ್ಥ, ಕಾಮಗಳು ಎಂಬುದಾಗಿ ಮೂರು ಪುರುಷಾರ್ಥಗಳು ಇಹದಲ್ಲಿ. ಅವುಗಳನ್ನು ಯಥಾಯೋಗ್ಯವಾಗಿ ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಧರ್ಮಕ್ಕೂ ಹಾನಿಯಾಗಬಾರದು, ಅರ್ಥಕ್ಕೂ ಹಾನಿಯಾಗಬಾರದು. ಪ್ರಸಿದ್ಧವಾಗಿರತಕ್ಕಂತಹ ಒಂದು ನುಡಿ, ಕಣ ಕಣದಲ್ಲಿ ರೂಪದಲ್ಲಿ ಅರ್ಥ ಸಂಪಾದನೆಯನ್ನು ಮಾಡಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಅರ್ಥ ಸಂಪಾದನೆಯಲ್ಲಿ ಹಿಂದುಳಿಬಾರದು. ಅದೇ ಹೊತ್ತಿಗೆ ಧರ್ಮವನ್ನು ಮರೆತು ಅರ್ಥ ಸಂಪಾದನೆಗೂ ತೊಡಗಬಾರದು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಮೃತ್ಯು ಯಾವುದೇ ಕ್ಷಣಕ್ಕೂ ಕೂಡ ನಮ್ಮ ಮೇಲೆ ಬಂದೆರಗಬಹುದು. ಆ ಭಾವನೆಯಲ್ಲಿ ಯಾವ ಕ್ಷಣಕ್ಕಾದರೂ ಸರಿಯೇ ಮೃತ್ಯುವಿನ ಮನೆಗೆ ಹೊರಡಲಿಕ್ಕೆ ಸಿದ್ಧರಾಗಿರುವಂತೆ ಧರ್ಮಾಚರಣೆ ನಡೀಬೇಕು. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್. ನನಗೆ ಸಾವೇ ಇಲ್ಲ, ನನಗೆ ಮೃತ್ಯುವಿನ ಮರಣ ಮುಪ್ಪೂ ಇಲ್ಲ, ಹಾಗಾಗಿ ಎಷ್ಟೇ ಸಂಪಾದಿಸಿಕೊಂಡರೂ ಕೂಡ ನಾನು ದಕ್ಕಿಸಿಕೊಳ್ತೇನೆ ಅನ್ನೋ ನೆಲೆಯಲ್ಲಿ ವಿದ್ಯೆಯನ್ನು ಅರ್ಥವನ್ನು ಸಂಪಾದನೆ ಮಾಡಬೇಕು. ಆದರೆ ಆ ವಿದ್ಯಾರ್ಜನೆ ಅರ್ಥಾರ್ಜನೆಯ ಕಾಲದಲ್ಲಿ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರಣೆಗೆ ಅದು ತೊಡಕಾಗಿ ನಿಲ್ಲಬಾರದು.
ಕಶ್ಚಿದರ್ಥಂಚ ಕಾಮಂಚ ಧರ್ಮಂಚ ಜಯತಾಂಬರ ವಿಭಜ್ಯ ಕಾಲೇ ಕಾಲಜ್ಞ ಸರ್ವಾನುವರದ ಸೇವಸೆ. ಧರ್ಮ ಅರ್ಥ ಕಾಮಗಳ ಭೋಗ ಒಂದರಿಂದ ಇನ್ನೊಂದಕ್ಕೆ ಬಾಧನೆ ಬಾರದಂತೆ ಅದರ ಸೇವನೆ ನಡೆಯಬೇಕು. ಕಾಳಿದಾಸಕೃತವಾಗಿರತಕ್ಕಂತಹ ಪ್ರಸಿದ್ಧವಾದ ರಘುವಂಶ ಕಾವ್ಯದಲ್ಲಿ ಒಂದು ಮಾತು ಹೀಗೆ ಬರ್ತಾ ಇದೆ: ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನ ಅಂತೆ ತನುತ್ಯಜಾಂ. ಅಂದಿನ ರಘುವಂಶದ ಚರಿತೆ ಹೀಗಿತ್ತು: ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಎಳವೆಯಲ್ಲಿ ರಾಜಕುವರರೂ ಕೂಡ ಗುರುಕುಲಗಳಿಗೆ ಹೋಗಿ ಒಳ್ಳೆಯ ಶಿಕ್ಷಣವನ್ನು ಪಡೆಯೋದು. ಯೌವನ ಕಾಲದಲ್ಲಿ ವಿಷಯೈಷಿಣಾಂ, ಅರ್ಥಕಾಮಗಳ ಉಪಭೋಗ. ವಾರ್ಧಕ್ಯ ಬಂತು, ಆವಾಗಲೂ ಅರ್ಥಕಾಮಗಳ ಭೋಗದಲ್ಲಿ ಮುಳುಗಿರೋದಲ್ಲ, ಮುನಿವೃತ್ತಿಯಿಂದ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡು ಮುನಿವೃತ್ತಿಯಿಂದ ಬದುಕೋದು. ಇನ್ನು ಕೊನೆಯಲ್ಲಿ ಯೋಗೇನ ಅಂತೆ ತನುತ್ಯಜಾಂ, ಯೋಗಧಾರಣೆಯ ಮೂಲಕ ಶರೀರತ್ಯಾಗ ಮಾಡಬೇಕು. ಹೀಗೆ ಧರ್ಮಾರ್ಥಕಾಮಗಳ ಅನುಭೋಗ ಒಂದರಿಂದ ಇನ್ನೊಂದಕ್ಕೆ ಬಾಧನೆ ಬಾರದಂತೆ ಯಾವ ಯಾವ ಕಾಲಕ್ಕೆ ಯಾವುದು ನಡೆಯಬೇಕೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದದ್ದು. ಭರತ, ನೀನು ಅದರಂತೆ ನಡೀತಾ ಇದ್ದೀಯಷ್ಟೇ. ಕಚ್ಚಿತ್ತೇ ಬ್ರಾಹ್ಮಣ ಶರ್ಮ ಸರ್ವಶಾಸ್ತ್ರಾರ್ಥ ಕೋವಿದಾ ಆಶಂಸಂತೆ ಮಹಾಪ್ರಾಜ್ಞ ಪೌರಜಾನಪದೈ ಸಹ. ರಾಜನಾದವನಿಗೆ ಪ್ರಜೆಗಳೆಲ್ಲರೂ ಕೂಡ ಸದಾಕಾಲಕ್ಕೂ ಶ್ರೇಯ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಬ್ರಾಹ್ಮಣರು, ಜ್ಞಾನಿಗಳಾಗಿರತಕ್ಕಂತಹ ಬ್ರಾಹ್ಮಣರು ಶುಭಾಶಂಸನೆಯನ್ನು ಮಾಡ್ತಾ ಇರಬೇಕು. ಪೌರರು, ಪಟ್ಟಣಿಗರು, ಜಾನಪದರು, ಹಳ್ಳಿಯಲ್ಲಿರತಕ್ಕಂತಹ ಮಂದಿ ಸದಾ ಕಾಲ ರಾಜನಿಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಅವರು ಹಾಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಅಂತಂದರೆ ರಾಜನಾಗಿರತಕ್ಕಂತಹವನು ಇವರೆಲ್ಲರನ್ನೂ ಕೂಡ ಉತ್ತಮವಾದ ರೀತಿಯಿಂದ ಅವರಿಗೆ ಬದುಕು ಸಿಗುವಂತೆ ಮಾಡ್ತಾ ಇದ್ದಾನೆ ಅಂತಂದರೆ ತಮಗಿಂತಹ ಬದುಕನ್ನು ನೀಡ್ತಾ ಇರತಕ್ಕಂಥ ರಾಜನಿಗೆ ಒಳಿತಾಗಲಿ ಅಂತ ಹೇಳಿಕೊಂಡು ಸದಾ ಕಾಲ ಕೂಡ ಮನಪೂರ್ವಕವಾಗಿ ಅವರು ಹರಸ್ತಾರೆ. ಅವರು ಹರಸುವಂತೆ, ಹಾಗೆ ಹರಸುವಂತೆ ಆ ಆಳ್ವಿಕೆಯನ್ನು ನೀನು ನಡೆಸ್ಕೊಂಡು ಬರಬೇಕು. ಅದನ್ನು ಹಾಗೆ ಮಾಡ್ತಾ ಇದ್ದೀಯಷ್ಟೇ. ನಾಸ್ತಿಕ್ಯಂ ಅನೃತಂ ಕ್ರೋಧಂ ಪ್ರಮಾದಂ ದೀರ್ಘಸೂತ್ರತಾಂ ಅದರ್ಶನಂ ಜ್ಞಾನವತಾಂ ಆಲಸ್ಯಂ ಪಂಚವೃತ್ತಿತಾಂ ಏಕಚಿಂತನಮರ್ಥಾನಾಂ ಅನರ್ಥಜ್ಞೈಶ್ಚ ಮಂತ್ರಣಂ ನಿಶ್ಚಿತಾನಾಂ ಅನಾರಂಭಂ ಮಂತ್ರಸ್ಯಾಪ್ಯ ಅಪರಿರಕ್ಷಣಂ ಕಚ್ಚಿತ್ವಂ ವರ್ಜಯಸ್ಯೇತಾನ್ ರಾಜದೋಷಾಂ ಚತುರ್ದಶ. ಒಂದಿಷ್ಟು ದೋಷಗಳನ್ನು ಉಲ್ಲೇಖಿಸಿ ಶ್ರೀರಾಮಚಂದ್ರ ಕೇಳ್ತಾ ಇದ್ದಾನೆ, ಇಂತಹ ದೋಷಗಳು ನಿನ್ನ ಬದುಕಿನಲ್ಲಿ ತಲೆ ಹಾಕಿಲ್ಲ ಅಷ್ಟೇ. ಏನದು? ನಾಸ್ತಿಕ್ಯಂ, ವೇದಗಳ ಪ್ರಾಮಾಣ್ಯವನ್ನು ಅಲ್ಲಗಳೆದು ಶ್ರುತಿಸ್ಮೃತಿಗಳು ಏನು ಸರಿದಾರಿಯನ್ನು ತೋರ್ತಾ ಇದ್ದಾವೆ, ಬದುಕಿನ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾವೋ ಅದರಂತೆ ನಡೆಯದೆ ಅದಕ್ಕೆ ತೀರಾ ವಿರುದ್ಧವಾಗಿ ನಡ್ಕೊಳ್ಳೋದು ನಾಸ್ತಿಕ್ಯ ಅಂತ ಅನಿಸ್ತಾ ಇದೆ. ರಾಜನಾದವನಲ್ಲಿ ಇಂತಹ ನಾಸ್ತಿಕ್ಯ ಇರಬಾರದು. ಅನೃತಂ, ಸುಳ್ಳಾಡೋದು, ನೇರವಾಗಿರತಕ್ಕಂತಹ ನಡೆನುಡಿ ಇರಬೇಕಾದಲ್ಲಿ ಅದಕ್ಕೆ ವಿರುದ್ಧವಾಗಿ ಆ ದೋಷಗಳು ಅವನಲ್ಲಿ ಇತ್ತು ಅಂತಂದರೆ ಅವನಿಗೆ ಅದು ಶ್ರೇಯಸ್ಸಾಗೋದಿಲ್ಲ. ಕ್ರೋಧಂ, ಬಹುವಾಗಿರತಕ್ಕಂತಹ ಕ್ರೋಧ. ಪ್ರಮಾದ, ಮೈ ಮರೆತು ಬದುಕೋದು.
ದೀರ್ಘಸೂತ್ರದ ಮಾಡಬೇಕಾಗಿರತಕ್ಕಂತಹ ಒಂದು ಕೆಲಸವನ್ನು ಹೇಗೆ ಮಾಡೋಣ ಅಂತ ಹೇಳಿಕೊಂಡು ನಾಳೆಯೇ ಆಗಬೇಕಾಗಿರುವಂತಹ ಕೆಲಸ 10 ದಿವಸಗಳ ತನಕ ಆ ಚಿಂತನೆಯಲ್ಲಿ ಮುಳುಗಿದ್ದ ಅಂತಂದರೆ ಆ ಚಿಂತನೆ ಮಾಡಿ ಏನು ಉಪಯೋಗ? ಅಂತಹ ದೀರ್ಘವಾಗಿರತಕ್ಕಂತಹ ಚಿಂತನೆ ಇರಬಾರದು. ಕೂಡಲೇ ಚಿಂತನೆಯನ್ನು ಮಾಡಬೇಕು, ಕೂಡಲೇ ಅದಕ್ಕೆ ಬೇಕಾಗಿರತಕ್ಕಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರ್ಶನಂ ಜ್ಞಾನವತಾಂ, ಜ್ಞಾನಿಗಳಾದವರನ್ನು ಸದಾ ಕಾಲಕ್ಕೂ ಕೂಡ ರಕ್ಷಣೆ ಮಾಡ್ತಾ ಇರಬೇಕು. ಅವರ ಸೂಚನೆಗಳನ್ನು ಸಲಹೆಗಳನ್ನು ಸದಾಕಾಲ ಸ್ವೀಕರಿಸಬೇಕು. ಅದನ್ನು ಮಾಡದೇ ಇದ್ದರೆ ಅದು ರಾಜನಾದವನಿಗೆ ಬಹುದೊಡ್ಡ ದೋಷ. ಆಲಸ್ಯಂ, ಮಾಡಿದರಾಯಿತು ಅಂದ್ಕೊಂಡು ಬಿಡುವಂತಹದ್ದು. ಯಾವ ಕಾಲಕ್ಕೂ ಕೂಡ ಇಂತಹ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಕರೆದಿದ್ದಾರೆ. ಈ ಆಲಸ್ಯ ಅನ್ನೋದು ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಇರತಕ್ಕಂತಹ ದೊಡ್ಡ ಶತ್ರುವನ್ನು ಸದಾಕಾಲವೂ ರಾಜ್ಯದಿಂದ ಹೊರಗೆ ಇಡಬೇಕು. ಅದರ ಬದಲಾಗಿ ಅವನ ಶರೀರದಲ್ಲಿಯೇ ಅಂತಹ ಶತ್ರುವಿಗೆ ಆಶ್ರಯನ್ನು ಕೊಟ್ಟದ್ದಾದಲ್ಲಿ ಅಂತಹವನ ಬದುಕು ಎಷ್ಟು ದಿವಸ ಸುಖಕರವಾಗಿದ್ದೀತು. ಅಂತಹ ಆಲಸ್ಯವನ್ನು ಇಟ್ಕೊಳ್ಬಾರದು. ಏಕಚಿಂತನಮರ್ಥಾನಾಂ, ದೊಡ್ಡ ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿದೆ. ತಾನೊಬ್ಬನೇ ಕುಳಿತು ಚಿಂತನೆ ನಡೆಸಿ ಹೀಗೆ ಮಾಡಿಬಿಡೋಣ ಅಂತ ಹೇಳಿಕೊಂಡು ತೀರ್ಮಾನ ಕೈಗೊಂಡು ಬಿಡೋದು ಮಾಡಬಾರದು. ಅನರ್ಥಜ್ಞೈಶ್ಚ ಮಂತ್ರಣಂ, ಯಾವ ವಿಚಾರವನ್ನು ಚಿಂತನೆ ಮಾಡಲಿಕ್ಕೆ ಎಂತಹ ಜ್ಞಾನಿಗಳನ್ನು ಬೆಳೆಸಬೇಕೋ ಅದನ್ನು ಬಿಟ್ಟು ಆ ವಿಷಯದಲ್ಲಿ ಅನಭಿಜ್ಞರಾಗಿರತಕ್ಕಂತಹ ವ್ಯಕ್ತಿಗಳನ್ನು ಕೂಡಿಸಿಕೊಂಡು ಆ ವಿಚಾರದಲ್ಲಿ ಚಿಂತನೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳೋದು, ಯಾವತ್ತಿಗೂ ಅದನ್ನು ಮಾಡಬಾರದು. ನಿಶ್ಚಿತಾನ ಮನಾರಂಭಂ, ಹೀಗೆ ಮಾಡೋದು ಅಂತ ತೀರ್ಮಾನ ಆಗಿದೆ. ತೀರ್ಮಾನ ಯಾವಾಗ ಆಯಿತೋ ಆ ತೀರ್ಮಾನವನ್ನು ಬಹುಬೇಗನೆ ಕಾರ್ಯಗತಗೊಳಿಸಬೇಕು. ಅದನ್ನು ಮಾಡದೆ ಕೂತ್ರೆ ಅಂತಹ ಚಿಂತನೆಯನ್ನು ಮಾಡಿ ಉಪಯೋಗ ಇಲ್ಲ, ಆಗಬಾರದ ಅನರ್ಥ ಆಗಿ ಹೋಗುತ್ತೆ. ಮಂತ್ರಸ್ಯ ಅಪರಿರಕ್ಷಣಂ, ಏನು ಚಿಂತನೆಯನ್ನು ತೀರ್ಮಾನವನ್ನು ಕೈಗೊಂಡಿದೆ ಬಹು ಸೂಕ್ಷ್ಮವಾದ ವಿಚಾರಗಳಿರ್ತಾವೆ, ಅದನ್ನು ಊರೆಲ್ಲ ಹೇಳುವಂತಹ ಹೇಳಬಾರದು. ಆ ಕೈಗೊಂಡ ತೀರ್ಮಾನ ಏನಿದೆ ಗುಪ್ತವಾಗಿರಬೇಕು. ಕಾರ್ಯ ನಡೆದ ಬಳಿಕ ಮಂದಿಗದು ತಿಳಿಯಬೇಕು. ಕಚ್ಚಿತ್ವಂ ವರ್ಜಯಸ್ಯೇತಾನ್ ರಾಜದೋಷಾಂ 14. ಇಂತಹ ದೋಷಗಳೆಲ್ಲ ಏನಿದ್ದಾವೆ ರಾಜನಾದವನಲ್ಲಿ ಯಾವತ್ತಿಗೂ ಇರಬಾರದು. ಅಂತಹ ದೋಷಗಳಿಂದ ನೀನು ದೂರ ಇದ್ದೀಯಷ್ಟೇ. ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆಯನ್ನು ಮಾಡ್ತಾ ಇರಬೇಕು. ಅದು 3 ಮಂದಿ ಇರಬಹುದು, 4 ಮಂದಿ ಇರಬಹುದು. ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆಯನ್ನು ಕಾಲಕ್ಕೂ ಮಾಡ್ತಾ ಇರಬೇಕು. ವೇದಾಧ್ಯಯನವನ್ನು ಮಾಡಬೇಕು. ವೇದಗಳು ಏನು ಉಪದೇಶವನ್ನು ಕೊಟ್ಟಿದ್ದಾವೆ ಅದರಂತೆ ನಡ್ಕೋಬೇಕು. ಸಂಸಾರ ಜೀವನವನ್ನು ಅದನ್ನೂ ಸರಿಯಾಗಿ ತೂಗಿಕೊಂಡು ಹೋಗಬೇಕು. ಕಚ್ಚಿದೇಶೈವತೆ ಬುದ್ಧಿ ಯಥೋಕ್ತ ಮಮ ರಾಘವ ಆಯುಷ್ಯಾಚ ಯಶಸ್ಯಾಚ ಧರ್ಮಕಾಮ ಸಂಹಿತ. ಭರತ, ಏನೆಲ್ಲ ವಿಚಾರಗಳು ನಿನ್ನ ಕಿವಿಗೆ ಹಾಕಿದನೋ ಅದನ್ನು ಅದರಂತೆ ನಡೆಸಿಕೊಂಡು ಬಂದಿಯಿಂದ ಆದದ್ದಾದರೆ ಆಯುಷ್ಯ ವೃದ್ಧಿ ಆಗತ್ತೆ, ಒಳ್ಳೆಯ ಯಶಸ್ಸು ಕಾರ್ಯದಲ್ಲಿ ಸಿಗತ್ತೆ, ಧರ್ಮ ಅರ್ಥ ಕಾಮಗಳು ಇಹದಲ್ಲಿ ಪರದಲ್ಲಿ ಮೋಕ್ಷವೇ ಪ್ರಾಪ್ತವಾಗತ್ತೆ. ಇವೆಲ್ಲ ನಾನೇ ಹೊಸದಾಗಿ ನಿನಗೆ ತಿಳಿಸ್ತಾ ಇರುವಂತಹ ನಡತೆಗಳಲ್ಲ. ಯಾಂ ವೃತ್ತಿಂ ವರ್ತತೆ ತಾತಃ ಯಾಂ ಜನ ಪ್ರಪಿತಾಮಹ ತಾಂ ವೃತ್ತಿಂ ವರ್ತಸೆ ಕಚ್ಚಿದ್ ಯಾಚ ಸತ್ಪಥಗಾ ಶುಭ. ಇವೆಲ್ಲ ನಮ್ಮ ಪರಂಪರೆಯಿಂದ ನಡೆದುಕೊಂಡು ಬಂದಿರತಕ್ಕಂತಹ ರೀತಿ ರಿವಾಜುಗಳು. ಆ ರೀತಿಯಲ್ಲಿ ನಡ್ಕೊಂಡು ನಮ್ಮ ಮುತ್ತಜ್ಜ
ನಮ್ಮ ಅಜ್ಜ, ನಮ್ಮಪ್ಪ ಇವರೆಲ್ಲರೂ ಕೂಡ ಆಡಳಿತದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ, ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಿಕೊಂಡಿದ್ದಾರೆ. ಹಾಗಾಗಿ ಪ್ರತ್ಯಕ್ಷ ನಿದರ್ಶನ ಇರೋವಾಗ ಅಂತಹ ದಾರಿಯನ್ನು ನಾವು ಯಾವತ್ತಿಗೂ ಬಿಡೋದು ಸಲ್ಲ. ಅದಕ್ಕನುಸಾರವಾಗಿ ನಾವು ನಡ್ಕೊಂಡು ಹೋಗಬೇಕು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀಯಷ್ಟೇ. ಕಚ್ಚಿತ್ ಸ್ವಾದುಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ ಕಚ್ಚಿದ ಅಶಂಸಮಾನೇಭ್ಯ ಮಿತ್ರೇಭ್ಯ ಸಂಪ್ರಯಚ್ಛಸಿ. ಒಳ್ಳೆಯ ವಸ್ತು ಅದು ಆಹಾರವೇ ಇದ್ದಿರಬಹುದು, ಯಾವುದೋ ಒಳ್ಳೆಯ ವಸ್ತು ಇದ್ದಿರಬಹುದು. ಅದನ್ನು ಸಿಕ್ಕಾಗ ತಾನೊಬ್ಬನೇ ಗುಟ್ಟಾಗಿ ಸ್ವೀಕಾರ ಮಾಡೋದು ಯಾವತ್ತಿಗೂ ಸಲ್ಲ. ತಮ್ಮ ಹಿತೈಷಿಗಳು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅದನ್ನು ಹಂಚಿ ತಾನು ಉಣಬೇಕು. ಒಬ್ಬನೇ ಅದನ್ನು ಗುಟ್ಟಾಗಿ ಸ್ವೀಕಾರ ಮಾಡೋದು ಹಾಗೆ ಮಾಡ್ತಾ ಇಲ್ಲಷ್ಟೇ. ಯಾರನ್ನ ಹಿತೈಷಿಗಳಿದ್ದಾರೋ ಅವರೆಲ್ಲರಿಗೂ ಅದನ್ನು ಹಂಚಿ ನೀನು ಉಣ್ತೀಯಷ್ಟೇ. ಈ ಎಲ್ಲ ಏನು ಚಿಂತನೆಗಳನ್ನು ಕೊಟ್ಟಿದ್ದೇನೋ ಬದುಕಿನಲ್ಲಿ ಅದನ್ನು ಪಾಲಿಸಿಕೋ. ರಾಜಾತು ಧರ್ಮೇಣ ಹಿ ಪಾಲಯಿತ್ವ ಮಹೀಪತಿರ್ ದಂಡಧರ ಪ್ರಜಾನಾಂ ಅವಾಪ್ಯ ಕೃತ್ಸ್ನಾಂ ವಸುಧಾಂ ಯಥಾವತ್ ಇದಶ್ಚ್ಯುತಃ ಸ್ವರ್ಗಮುಪೈತಿ ವಿದ್ವಾನ್. ಯಾವ ರಾಜನಾಗಿರತಕ್ಕಂತಹವನು ಈ ರೀತಿ ತನ್ನ ಬದುಕನ್ನು ರೂಪಿಸಿಕೊಳ್ತಾನೋ ಇಹದಲ್ಲಿ ಒಳ್ಳೆಯ ಯಶಸ್ಸು, ಸತ್ಕೀರ್ತಿ, ಧರ್ಮಾರ್ಥ ಕಾಮಗಳನ್ನು ಅನುಭವಿಸ್ತಾ ದೇಹತ್ಯಾಗದ ಬಳಿಕ ಉತ್ತಮವಾಗಿರತಕ್ಕಂಥ ಲೋಕವನ್ನು ಪಡೆಯುತ್ತಾನೆ. ಭರತ ಬಹುದೂರದಿಂದ ಬಹು ಆಯಾಸದಿಂದ ಇಲ್ಲಿ ತನಕ ಬಂದಿದ್ದಿ. ನಿನ್ನ ಈ ಎಲ್ಲ ರಾಜ್ಯಾಡಳಿತ ಹೀಗೆ ಸುಸೂತ್ರವಾಗಿದೆಯಷ್ಟೇ. ಇಲ್ಲಿಗೆ ಬರುವಾಗಲೂ ಜವಾಬ್ದಾರಿಯನ್ನು ಯಾರಿಗೆ ಎಷ್ಟು ಕೊಡಬೇಕು ಅವನ್ನೆಲ್ಲ ಕೊಟ್ಟು ಬಂದಿದ್ದೀಯಷ್ಟೇ. ಹೀಗೆ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ನಾವು ಯಾರೇ ಆಗಿದ್ದರೂ ಕೂಡ ಏನು ಮಾಡ್ತೇವೆ, ನಮಗೆ ದಕ್ಕಬೇಕಾಗಿದ್ದಂತಹ ರಾಜ್ಯವನ್ನು ಇವ ಕಸಿದುಕೊಂಡಿದ್ದಾನೆ. ನಮಗಿಲ್ಲವಾದ ಸೊತ್ತು ಅದು ಎಷ್ಟೇ ಒಳ್ಳೆಯದಾಗಿರಲಿ ಮತ್ತೊಬ್ಬರಿಗೂ ದಕ್ಕಕೂಡದು. ಹೀಗೆ ಭಾವಿಸುವವರು ನಾವು. ಶ್ರೀರಾಮಚಂದ್ರ ರಾಜ್ಯಾಡಳಿತ ಆ ವೈಭವ ತನ್ನ ಕೈತಪ್ಪಿ ಹೋದರೂ ಕೂಡ ಭರತನಲ್ಲಿ ಶಾಶ್ವತವಾದ ಉಳಿಬೇಕು ಅಂತಿದ್ರೆ ಏನು ಮಾರ್ಗವನ್ನು ಅನುಸರಣೆ ಮಾಡಬೇಕೋ ಅದನ್ನೆಲ್ಲ ಅನುಸರಣೆ ಮಾಡಬೇಕು. ಆ ಬಗ್ಗೆ ಭರತನಿಗೆ ತಿಳುವಳಿಕೆ ಸರಿಯಾಗಿ ಇಲ್ಲ ಅಂತ ಆದದ್ದಾಗಿದ್ದರೆ ಹಿರಿಯಣ್ಣನಾಗಿ ತಾನವನಿಗೆ ಉಪದೇಶ ಮಾಡಬೇಕು. ಆ ನೆಲೆಯಲ್ಲಿ ಶ್ರೀರಾಮಚಂದ್ರ ಆ ಭರತನಿಗೆ ಇಂತಹ ಉಪದೇಶಗಳನ್ನೆಲ್ಲ ನೀಡ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.